ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಶಿಬಿರ ನಡೆದರೆ ಬಾಂಗ್ಲಾದೇಶಿಯರು ಮತದಾರರಾಗ್ತಾರಾ? ಜನರನ್ನ ಹೆದರಿಸುವ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಇತ್ತೀಚೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಒಂದೇ ಆರೋಪವನ್ನು ಮತ್ತೆ ಮತ್ತೆ ಮಾಡ್ತಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಶಿಬಿರಗಳನ್ನು ನಡೆಸಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ತುಂಬಿಸಲಾಗುತ್ತಿದೆ. ಅದರ ಮೂಲಕ ಬಾಂಗ್ಲಾದೇಶದ ವಲಸಿಗರನ್ನ ಮತದಾರರನ್ನಾಗಿ ಮಾಡಲಾಗುತ್ತಿದೆ ಎನ್ನುತ್ತಿದ್ದಾರೆ. ಜೊತೆಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕಡಲೆಪುರಿಯಂತೆ ಹಂಚಲಾಗುತ್ತಿದೆ ಎಂಬ ಮತ್ತೊಂದು ಆರೋಪವನ್ನು ಸೇರಿಸಿದ್ದಾರೆ. ಇದೇ ಆರೋಪಗಳನ್ನು ಹೊತ್ತು ಚುನಾವಣಾ ಆಯೋಗದ ಬಾಗಿಲನ್ನು ತಟ್ಟಿದ್ದಾರೆ. ಇವರು ಒಂದು ಪ್ರಶ್ನೆಗೆ ಉತ್ತರ ಕೊಡಲಿ. ಈಗಾಗಲೇ ನಿರ್ದಿಷ್ಟ ಮತದಾರರ ಹೆಸರು, ಫೋಟೋ ಮತ್ತು ವಿವರಗಳೊಂದಿಗೆ ಮುದ್ರಿತವಾಗಿರುವ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಬೇರೊಬ್ಬರ ಹೆಸರನ್ನು ಸೇರಿಸಿ ಹೊಸ ಮತದಾರರನ್ನು ಸೃಷ್ಟಿಸುವುದು ಹೇಗೆ ಸಾಧ್ಯ? ಮೊದಲು ಇದಕ್ಕೆ ಉತ್ತರಿಸಬೇಕಾದವರು ಎಚ್ ಡಿ ಕುಮಾರಸ್ವಾಮಿ, ನಂತರ ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು ಇದೇ ಆರೋಪವನ್ನು ಪುನರಾವರ್ತಿಸುತ್ತಿರುವ ಬಿಜೆಪಿ ಜೆಡಿಎಸ್ ನಾಯಕರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರ ಮಾಹಿತಿಯನ್ನ 2002ರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡಲಾಗಿದೆ. ಅಗತ್ಯವಿದ್ರೆ ತಂದೆ, ತಾಯಿ, ಅಜ್ಜ ಅಥವಾ ಅಜ್ಜಿ ಅವರ ದಾಖಲೆಗಳೊಂದಿಗೆ ಪರಿಶೀಲನೆ ಮಾಡಲಾಗಿದೆ. ಈ ಆಧಾರದ ಮೇಲೆಯೇ ಮತದಾರರ ಹೆಸರು, ಫೋಟೋ ಮತ್ತು ವಿವರಗಳಿರುವ ಎನ್ಯುಮರೇಷನ್ ಫಾರ್ಮ್ ಮುದ್ರಿಸಲಾಗಿದೆ. ಹೀಗಿರುವಾಗ ನನ್ನ ಫಾರ್ಮ್ ಅನ್ನು ನಾನು ಒಬ್ಬನೇ ತುಂಬಬೇಕೆ? ನನಗೆ ನೆರವು ಬೇಕಾದರೆ ಕುಟುಂಬದವರು, ಸ್ನೇಹಿತರು ಅಥವಾ ಸ್ವಯಂ ಸೇವಕರ ಸಹಾಯ ಪಡೆಯಬಾರದೆ? ನಾನು ನನ್ನ ಊರಿನ ಜನರೊಂದಿಗೆ ಸೇರಿ ಕಲ್ಯಾಣ ಮಂಟಪದಲ್ಲಾದ್ರೂ, ಶಾಲೆಯಲ್ಲಾದ್ರೂ, ಸಮುದಾಯ ಭವನದಲ್ಲಾದ್ರೂ, ಮೈದಾನದಲ್ಲಾದ್ರೂ ಕೂತು ಫಾರ್ಮ್ ತುಂಬಿದ್ರೆ ಅದರಲ್ಲಿ ಅಪರಾಧವೇನು? ಒಂದೇ ಫಾರ್ಮ್ ಮನೆಯಲ್ಲಿ ತುಂಬಿದರೆ ಸಕ್ರಮ, ಅದೇ ಫಾರ್ಮ್ ಕಲ್ಯಾಣ ಮಂಟಪದಲ್ಲಿ ತುಂಬಿದರೆ ಅಕ್ರಮ ಎಂಬ ಕಾನೂನು ಯಾವುದು? ಚುನಾವಣಾ ಆಯೋಗದ ಯಾವ ನಿಯಮ ಅದನ್ನು ನಿಷೇಧಿಸಿದೆ? ಸ್ಥಳ ಬದಲಾದ ಮಾತ್ರಕ್ಕೆ ಫಾರ್ಮ್ನಲ್ಲಿರುವ ಮಾಹಿತಿ ಬದಲಾಗುತ್ತದೆಯೇ? ದಾಖಲೆಗಳು ಬದಲಾಗುತ್ತವೆ? ಅನಕ್ಷರಸ್ಥರು, ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಫಾರ್ಮ್ ತುಂಬಲು ಸಹಾಯ ಬೇಕಿರುವವರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಶಿಬಿರ ಆಯೋಜಿಸಿ ನೆರವು ನೀಡುವುದೇ ಅಪರಾಧವೇ? ಎನ್ಯುಮರೇಷನ್ ಫಾರ್ಮ್ಗಳನ್ನು ಕಡಲೆಪುರಿಯಂತೆ ಹಂಚಲಾಗುತ್ತಿದೆ ಎಂದು ಹೇಳುವವರೇ, ಜನರನ್ನ ದಾರಿ ತಪ್ಪಿಸಬೇಡಿ. ಎನ್ಯುಮರೇಷನ್ ಫಾರ್ಮ್ ಸಾಮಾನ್ಯ ಖಾಲಿ ಅರ್ಜಿ ಅಲ್ಲ. ಅದು ಈಗಾಗಲೇ ನಿರ್ದಿಷ್ಟ ಮತದಾರರ ಹೆಸರು, ಫೋಟೋ ಮತ್ತು ವಿವರಗಳೊಂದಿಗೆ ಮುದ್ರಿತವಾಗಿರುವ ಪರಿಶೀಲನಾ ನಮೂನೆ. ಅದು ಯಾರ ಕೈಗೆ ಸಿಕ್ಕರೂ ಅವರು ಮತದಾರರಾಗುವುದಿಲ್ಲ. ಫಾರ್ಮ್ ಸಲ್ಲಿಸಿದ ತಕ್ಷಣವೂ ಯಾರೂ ಮತದಾರರಾಗುವುದಿಲ್ಲ. ಚುನಾವಣಾಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಹೆಸರು ಪಟ್ಟಿಯಲ್ಲಿ ಉಳಿಯಬೇಕೆ, ತಿದ್ದುಪಡಿಯಾಗಬೇಕೆ ಅಥವಾ ಕೈಬಿಡಬೇಕೆ ಎಂದು ತೀರ್ಮಾನಿಸುತ್ತಾರೆ. ಹಾಗಿದ್ರೆ ನಿಮ್ಮ ಆರೋಪ ಯಾರ ವಿರುದ್ಧ? ಶಿಬಿರದಲ್ಲಿ ಭಾಗವಹಿಸಿದ ಸಾಮಾನ್ಯ ಜನರ ವಿರುದ್ಧವೇ ಅಥವಾ ಚುನಾವಣಾ ಆಯೋಗದ ಸಂಪೂರ್ಣ ಪರಿಶೀಲನಾ ವ್ಯವಸ್ಥೆಯ ವಿರುದ್ಧವೇ? ನೀವು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಿ, ಸರಿ. ಹಾಗಾದ್ರೆ ಹೇಳಿ, ನೀವು ಆರೋಪಿಸಿದಂತೆ ಆ ಶಿಬಿರಗಳಲ್ಲಿ ಭಾಗವಹಿಸಿದ್ದ ಬಾಂಗ್ಲಾದೇಶಿಯರಲ್ಲಿ ಎಷ್ಟು ಮಂದಿಯನ್ನ ಚುನಾವಣಾ ಆಯೋಗ ಗುರುತಿಸಿದೆ? ಎಷ್ಟು ಮಂದಿಯ ವಿರುದ್ಧ ಕ್ರಮ ಕೈಗೊಂಡಿದೆ? ನಿಮ್ಮ ಬಳಿ ಎಷ್ಟು ದಾಖಲೆಗಳಿವೆ? ದಾಖಲೆಗಳಿದ್ದರೆ ದೇಶದ ಮುಂದೆ ಇಡಿ. ಇಲ್ಲದಿದ್ದರೆ ಸುಳ್ಳು ಅನುಮಾನಗಳನ್ನು ಬಿತ್ತುತ್ತಾ ಶಿಬಿರ ನಡೆದ ಸ್ಥಳವನ್ನೇ ವಿವಾದವನ್ನಾಗಿ ಮಾಡಿ ಜನರಲ್ಲಿ ಭಯ ಮತ್ತು ಗೊಂದಲ ಸೃಷ್ಟಿಸುವುದನ್ನು ನಿಲ್ಲಿಸಿ. ನಿಜವಾಗಿ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು? ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ಹೇಗೆ ತುಂಬಬೇಕು ಎಂದು ತಿಳಿಸುವ ಶಿಬಿರಗಳನ್ನು ಸ್ವತಃ ಆಯೋಜಿಸುವುದು, ಮತದಾರರ ಪಟ್ಟಿಯನ್ನು ಹೆಚ್ಚು ಪಾರದರ್ಶಕ ಮತ್ತು ನಿಖರವಾಗಿಸಲು ಸಹಕರಿಸುವುದು. ಆದರೆ ಇಲ್ಲಿ ಆಗ್ತಿರುವುದು ಅದರ ವಿರುದ್ಧ. ಜನರಿಗೆ ನೆರವಾಗುವ ಶಿಬಿರಗಳನ್ನೇ ಸಂಚು ಎಂದು ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ನಿಮ್ಮ ಆರೋಪ ಸತ್ಯವಾಗಿದ್ದರೆ ಶಿಬಿರ ನಡೆಯುವ ಸ್ಥಳಕ್ಕೆ ನೀವೇ ಅಧಿಕಾರಿಗಳೊಂದಿಗೆ ಹೋಗಿ ಅಲ್ಲಿ ಅಕ್ರಮವಾಗಿ ಹೆಸರು ಸೇರಿಸಲು ಯತ್ನಿಸುತ್ತಿರುವವರನ್ನ ಹಿಡಿದು ಕಾನೂನು ಕ್ರಮ ಕೈಗೊಳ್ಳಿ. ಸಾಕ್ಷ್ಯಗಳನ್ನು ಜನರ ಮುಂದೆ ಇಡಿ. ಆದರೆ ಸಾಕ್ಷ್ಯವಿಲ್ಲದೆ ಬಾಂಗ್ಲಾದೇಶಿಯರು ಮತದಾರರಾಗುತ್ತಿದ್ದಾರೆ ಎಂಬ ರಾಜಕೀಯ ಘೋಷಣೆಗಳನ್ನು ಕೂಗುವುದರಿಂದ ಸತ್ಯ ಬದಲಾಗೋದಿಲ್ಲ. ಸತ್ಯ ಒಂದೇ, ಕಲ್ಯಾಣ ಮಂಟಪದಲ್ಲಿ ಫಾರ್ಮ್ ತುಂಬಿದರೆ ಯಾರೂ ಬಾಂಗ್ಲಾದೇಶಿಯರಿಂದ ಭಾರತೀಯ ಮತದಾರರಾಗುವುದಿಲ್ಲ. ಮತದಾರನಾಗುವುದು ಚುನಾವಣಾ ಆಯೋಗದ ಕಾನೂನುಬದ್ಧ ಪರಿಶೀಲನೆಯ ನಂತರ ಮಾತ್ರ. ಹೀಗಾಗಿ ಜನರನ್ನ ಗೊಂದಲಕ್ಕೀಡು ಮಾಡುವ ರಾಜಕೀಯವನ್ನು ಬಿಡಿ. ಸಾಕ್ಷ್ಯವಿದ್ರೆ ತೋರಿಸಿ, ಇಲ್ಲದಿದ್ದರೆ ಮತದಾರರ ನೆರವಿಗಾಗಿ ನಡೆಯುವ ಶಿಬಿರಗಳ ಬಗ್ಗೆ ಸುಳ್ಳು ಪ್ರಚಾರ ಮಾಡೋದನ್ನು ನಿಲ್ಲಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.